ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಪ್ರದೋಷ್ ಖುದ್ದು ಹಾಜರಿ ಕುರಿತು ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಮತ್ತು ಗ್ಯಾಂಗ್ನಿಂದ ಈ ವ್ಯಕ್ತಿಯ ಕೊಲೆ ಆಗಿದ್ದು ಇವತ್ತು ಬೆಂಗಳೂರು 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಪ್ರದೋಷ್ ಖುದ್ದು ಹಾಜರಾತಿ ಕುರಿತು ಇವತ್ತು ನಿರ್ಧಾರ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಖುದ್ದು ಹಾಜರಿಗೆ ಮನವಿಯನ್ನ ಮಾಡಿದ್ರು. ಕೋರ್ಟ್ನಲ್ಲಿ ಮನವಿಯನ್ನ ಹಿರಿಯ ವಕೀಲ ಕೆ ದಿವಾಕರ್ ಅವರು ಮಾಡಿದ್ರು. ಈ ಬಗ್ಗೆ ಬಳಿಕ ತೀರ್ಮಾನವನ್ನ ಮಾಡುವುದಾಗಿ ನ್ಯಾಯಾಧೀಶರು ಹೇಳಿದ್ರು. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಖುದ್ದು ಹಾಜರಿಗೆ ಮನವಿಯನ್ನ ವಕೀಲರು ಮಾಡಿದ್ದಾರೆ. ಕೋರ್ಟ್ನಲ್ಲಿ ಮನವಿಯನ್ನ ಹಿರಿಯ ವಕೀಲರಾಗಿರುವಂತಹ ಕೆ ದಿವಾಕರ್ ಅವರು ಮಾಡಿರೋದು. ಈ ಬಗ್ಗೆ ಬಳಿಕ ತೀರ್ಮಾನವನ್ನ ಮಾಡ್ತೀವಿ ಅಂತೇಳಿ ನ್ಯಾಯಪೀಠ ಹೇಳಿತ್ತು. ಈಗ ಮುಂದೇನಾಗಬಹುದು ಎನ್ನುವಂಥ ಚರ್ಚೆಗಳು ಕೂಡ ಹುಟ್ಟಿಕೊಳ್ಳುತ್ತಾ ಇದೆ. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ ಇವತ್ತು. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದ 14ನೇ ಆರೋಪಿಯಾಗಿರುವ ಪ್ರದೋಷ್ ಈಗಾಗಲೇ ಮಾಫಿ ಸಾಕ್ಷಿ ಆಗಿದ್ದಾರೆ ಪ್ರಕರಣದಲ್ಲಿ. ಹಾಗೆಯೇ ಪ್ರಕರಣದ ಕುರಿತು ಸಾಕ್ಷಿ ಹೇಳೋಕೆ ಒಪ್ಪಿಕೊಂಡಿದ್ದಾರೆ. ಇತರ ಆರೋಪಿಗಳ ವಿರುದ್ಧ ಅವರ ಆರೋಪ ಅಥವಾ ಕೃತ್ಯದ ಕುರಿತು ಸಾಕ್ಷಿಯನ್ನು ಹೇಳೋಕೆ ಪ್ರದೋಷ್ ರೆಡಿಯಾಗಿರೋದು. ಇದರ ನಡುವೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈಗಾಗಲೇ ಮಾಫಿ ಸಾಕ್ಷಿ ಆಗಿರುವಂಥ ಪ್ರದೋಷ್ ಖುದ್ದು ಹಾಜರಾತಿಗೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಬಹುದು ಅಂತ ಹೇಳಿ. ಎಸ್ ಸಂಪತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ಜೈಲು 2ನೇ ಬಾರಿ ಜೈಲು ಸೇರಿರುವಂತದ್ದು. ಜೊತೆಗೆ ಇಲ್ಲಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಏನಂದ್ರೆ A14 ಆರೋಪಿ ಏನ್ ಪ್ರದೋಷ್ ಇದ್ದಾನೆ, ಪ್ರದೋಷ್ ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಮುಂದಾಗಿರ್ತದ್ದು. ಮಾಫಿ ಸಾಕ್ಷಿ ಅಂದ್ರೆ ಈಗ ಅಲ್ಲಿ ನಡೆದ ಎಲ್ಲಾ ಘಟನೆಯನ್ನು ಕೂಡ ಹೇಳಿ ಅಪ್ರೂವ್ ಆಗಿ ಆ ಒಂದು ಎಲ್ಲಾ ಸ್ಟೇಟ್ಮೆಂಟ್ ಎಲ್ಲ ಕೂಡ ಕೊಟ್ಟು ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸೋದಿಕ್ಕೆ ಅವರು ಕೂಡ ಒಂದು ಪ್ರಮುಖ ಸಾಕ್ಷಿ ಆಗುವಂತ ಒಂದು ಪರಿಸ್ಥಿತಿ ಇದು. ಈ ಒಂದು ವಿಚಾರವಾಗಿ A14 ಪ್ರದೋಷ್ ಈಗ ನಾನು ಮಾಫಿ ಸಾಕ್ಷಿ ಆಗ್ತೇನೆ ಅಂತೇಳಿ ಈಗಾಗಲೇ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದೀಗ ಅದರ ಒಂದು ಅರ್ಜಿಯ ಒಂದು ವಿಚಾರಣೆ ಕೂಡ ಇನ್ನೇನು ಶುರುವಾಗಬೇಕಿದೆ. ಇದರ ನಡುವೆ ಪ್ರದೋಷ್ ನೇರವಾಗಿ ನಾನು ನ್ಯಾಯಾಲಯಕ್ಕೆ ಬಂದು ಹಾಜರಿ ಆಗ್ತೀನಿ, ಅಲ್ಲೇ ನಾನು ಸಾಕ್ಷಿಯನ್ನ ಹೇಳ್ತೀನಿ ಅಂತೇಳಿ ಆ ಪ್ರದೋಷ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ನಿನ್ನೆ ಅರ್ಜಿಯನ್ನ ಸಲ್ಲಿಸಿದ ವಕೀಲರು ಖುದ್ದು ಹಾಜರಿಗೆ ಮನವಿ ಮಾಡಿದ್ರು. ಇದೀಗ ಇಂದು ಪ್ರದೋಷ್ ಖುದ್ದು ಹಾಜರಿ ಮಾಡಬಹುದಾ ಮಾಡಬಾರ್ದ ಅಂತೇಳಿ ಇಂದು ನ್ಯಾಯಾಧೀಶರು ಈ ಒಂದು ವಿಚಾರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಿದ್ದಾರೆ. ನಿನ್ನೆ ಕೋರ್ಟ್ ನಲ್ಲಿ ಹಿರಿಯ ವಕೀಲ ದಿವಾಕರ್ ಅವರ ಪ್ರದೋಷ್ ಪರವಾಗಿ ಅವರು ವಾದವನ್ನ ಮಾಡಿ ಅವ್ರನ್ನ ನೇರವಾಗಿ ಖುದ್ದು ಹಾಜರಿ ಮಾಡಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡಿದಂಥದ್ದು. ಸದ್ಯಕ್ಕೆ ಇಂದು ನ್ಯಾಯಾಧೀಶರು ಅವ್ರನ್ನ ನೇರವಾಗಿ ಕರೆತರಬಹುದಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರ ಹಾಜರಿಯತೆಯನ್ನ ತೋರಿಸಬಹುದಾ ಅಂತೇಳಿ ಈಗ ಇಂದು ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. ಒಂದು ವೇಳೆ ಅವರು ಮಾಫಿ ಸಾಕ್ಷಿಯನ್ನ ಹೇಳಿಕೆಯ ನಂತರ ಮತ್ತೆ ಈ ಒಂದು ಪ್ರಕರಣಕ್ಕೆ ಇನ್ನಷ್ಟು ತಿರುವುಗಳು ಪಡೆದುಕೊಳ್ಳುವಂತಹ ಒಂದು ಸಾಧ್ಯತೆ ತುಂಬಾ ಕಂಡು ಬರ್ತಾ ಇರುವಂತದ್ದು. ಇಂದು ನ್ಯಾಯಾಧೀಶರು ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮ ಡೀಟೇಲ್ಸ್ಗಾಗಿ.